ಇನ್ನು ಶಿವಮೊಗ್ಗದ ನಂಜಪ್ಪ ಆಸ್ಪತ್ರೆ ಅಲ್ಲಿನ ಸಿಬ್ಬಂದಿಗೆ ಕೋತಿಯ ಕಾಟ ಮಿತಿ ಮೀರಿಬಿಟ್ಟಿದೆ. ಕಿಟಕಿ ಒಳಗಡೆಯಿಂದ ಮೊಬೈಲ್ ತಗೊಂಡು ಹೋಗ್ಬಿಟ್ಟಿದೆ ಮಂಗ. ಅಲ್ಲಿ ಈಗಿಂದಲ್ಲ, ಸುಮಾರು ದಿನದಿಂದ ಅಲ್ಲಿ ಮಂಗಗಳ ಕಾಟ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಅಂತ ಶಿವಮೊಗ್ಗದ ನಂಜಪ್ಪ ಆಸ್ಪತ್ರೆ. ಪಾಪ ಅಲ್ಲಿನ ಸಿಬ್ಬಂದಿ ಅವ್ರ ಮೊಬೈಲನ್ನು ಕಿತ್ಕೊಂಡು ಹೋಗ್ಬಿಟ್ಟಿದೆ. ಕಿಟಕಿ ಒಳಗಿಂದ ಮೊಬೈಲ್ ತಗೊಂಡು ಮರ ಏರ್ ಕೂತ್ಕೊಂಡ್ಬಿಟ್ಟಿದೆ ಕೋತಿ. ಸುಮಾರು 1 ಗಂಟೆಗಳ ಕಾಲ ಆಟ ಆಡಿಸ್ಬಿಟ್ಟಿದೆ ಆ ಕೋತಿರಾಯ. ಈ ಮೊಬೈಲು ಆಸ್ಪತ್ರೆ ಸಿಬ್ಬಂದಿ ರೇಷ್ಮಾ ಅನ್ನೋರಿಗೆ ಸೇರಿದ್ದು. ಬಾಳೆಹಣ್ಣು ತೋರಿಸಿ ಕಡೆಗೆ ಮೊಬೈಲನ್ನು ವಾಪಸ್ ಪಡ್ಕೊಂಡಿದ್ದಾರೆ ಸಿಬ್ಬಂದಿ. ಬಾಳೆಹಣ್ಣು ತೆಗೆದುಕೊಳ್ತಾ ಇದ್ದಂತೆ ಪಟಾಕಿ ಸಿಡಿಸಿದ್ದಾರೆ ಜನ ಕೋತಿಗಳನ್ನು ಓಡಿಸೋದಕ್ಕೆ ಅಂತ ಹೇಳಿ. ನೋಡಿ, ಮೊಬೈಲ್ ಇಟ್ಕೊಂಡು ಮರದ ಮೇಲೆ ಅದು ಕೂತ್ಬಿಟ್ಟಿದೆ. ನನಗೆ ತಿನ್ನೋಕ್ಕೆ ಏನಾದರೂ ಕೊಡು, ಇಲ್ಲಾಂದರೆ ನಾನು ನಿಮ್ಗೆ ಮೊಬೈಲ್ ಕೊಡಲ್ಲ ಅನ್ನೋ ಥರ ಇದೆ ಅದು. ಆಮೇಲೆ ಬಾಳೆಹಣ್ಣು ಕೊಟ್ಟ ಮೇಲೆ ಆ ಮೊಬೈಲನ್ನು ಕೊಟ್ಟಿದೆ, ಅಂದರೆ ಎಸ್ತಿದೆ, ಕೆಳಗಡೆ ಬಿಟ್ಬಿಟ್ಟಿದೆ. ಅದಾದಮೇಲೆ ಮಂಗಗಳನ್ನು ಓಡಿಸ್ಬೇಕಲ್ಲ, ಈ ಕಾಟ ಜಾಸ್ತಿ ಆಯಿತು ಅಂತ ಹೇಳಿ ಪಟಾಕಿ ಸಿಡಿಸಿದ್ದಾರೆ ಅಲ್ಲಿನ ಜನ. ಬಾಳೆಹಣ್ಣಲ್ಲಿ ಇಡ್ರು ಅಂದ್ರೆ ಅವ್ರ ಕೈಯಲ್ಲಿ ಹಿಡ್ಕೊಂಡು ಅವಾಗಲಿಂದ ಆಟ ಆಡ್ತಿದ್ದಾರೆ. ಅದು ಬರುತ್ತೆ. ಇವ್ರು ಇದೇ ತರ ಕ್ರೌಡ್